ಮನೆಗೆ ಕಾವೇರಿ ನೀರು ಬರ್ತಿಲ್ಲ, ಇರೋ ಬೋರ್ವೆಲ್ಗಳು ಬತ್ತಿ ಹೋಗಿವೆ ಅಂತ ಜನ ಆರ್ಒ ವಾಟರ್ ಪ್ಲಾಂಟ್ಗಳಿಗೆ ಬರ್ತಿದ್ದಾರೆ. ಆದ್ರೆ ಅಲ್ಲಿರೋ ಬೋರ್ಡ್ಗಳನ್ನ ನೋಡಿ ಬೆಚ್ಚಿ ಬಿದ್ದಿದ್ದು ಮುಂದೇನ್ ಗತಿ ಅಂತ ಕಂಗಾಲಾಗಿದ್ದಾರೆ. ಆರ್ಆರ್ ನಗರದಲ್ಲಿ ಜಲದಾಹ ಶುರುವಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲೂ ನೀರಿನ ಕೊರತೆ ಉಂಟಾಗಿದೆ. ಒಮ್ಮೆಲೆ 3-4 ಕ್ಯಾನ್ ಕುಡಿಯುವ ನೀರು ಒಯ್ಯುತ್ತಿದ್ದಾರೆ. ಇದೀಗ ಆರ್ಒ ಪ್ಲಾಂಟ್ನಲ್ಲಿ ಒಬ್ಬರಿಗೆ ಒಂದೇ ಕ್ಯಾನ್ ನೀರು ಅನ್ನೋ ನಿಯಮ ಜಾರಿಯಾಗಿದೆ. ತುಂಬಾನೇ ಸಮಸ್ಯೆ ಆಗಿದೆ ಸರ್. ನೀರಿಗೆ ಎಲ್ಲೂ ನೀರಿಲ್ಲ, ಇಲ್ಲೇ ಅಲ್ಲ ನಮ್ಮ ಆರ್ಆರ್ ನಗರದಲ್ಲಿ ಎಲ್ಲೂ ಇಲ್ಲ. ಹಂಗಾಗಿ ಇಲ್ಲಿ ನೋಡಿ ಕ್ಯೂ ಎಷ್ಟಿದ್ದಾರೆ ಕ್ಯೂ. ಬೆಳಗ್ಗೆ ಇವತ್ತು ದಿನಕ್ಕೆ ಒಂದೇ ಕ್ಯಾನ್ ಅಂತ ಮಾಡಿದ್ದಾರೆ. ಇವಾಗ ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಒಂದೇ ಕ್ಯಾನ್. ರಾಮಗೊಂಡನಹಳ್ಳಿಯಲ್ಲಿ ಜಲಕ್ಷಾಮ ಎದುರಾಗಿದೆ. ವಾರಕ್ಕೊಮ್ಮೆ ನೀರು ಬರ್ತಿದ್ದು ಕಾವೇರಿ ನೀರು ಇಲ್ಲದೆ, ಬೋರ್ವೆಲ್ ನೀರು ಇಲ್ಲದೆ ಏರಿಯಾ ಜನ ಕಂಗೆಟ್ಟು ಹೋಗಿದ್ದಾರೆ. ಈ ಮಧ್ಯೆ ಟ್ಯಾಂಕರ್ ಮಾಫಿಯಾ ತಲೆ ಎತ್ತಿದೆ. ರಸ್ತೆ ಬದಿಯೇ ಬೋರ್ವೆಲ್ ಕೊರೆಸಿದ್ದು ದುಬಾರಿ ಬೆಲೆಗೆ ನಿತ್ಯ 100 ಟ್ಯಾಂಕರ್ ನೀರು ಮಾರಾಟ ಮಾಡ್ತಿದ್ರು. ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಟ್ಯಾಂಕಿ ನೀರು ಬಿಡ್ತಾ ಇಲ್ಲ. ನಮಗೂ ಲೋಡ್ ಓಡಿಸ್ಕೊಬರೋ ಆ ನೀರು ಕೊಡ್ತಾ ಇದ್ದಾರೆ, ಆ ನೀರು ಕೊಡ್ತಾ ಇಲ್ಲ. ಓಡಿಸ್ಕೊಳೋದೇ ಆಗೋಗ್ಬಿಟ್ಟಿದೆ ನಮ್ಮ ಲೈಫು. 1000 ರೂಪಾಯಿ ಸರ್ ಲೋಡು. ನಾವು ಬರೋ ಬಾಡಿಗೆಗಳು ಬಿಟ್ಟು ನಾವು ತಿನ್ನೋದು ಊಟಕ್ಕೆ ನಮ್ಮ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆಲ್ಲ ನೋಡ್ಬೇಕಂದ್ರೆ ನಮ್ಗೆ ಊಟ ತಿನ್ನೋಕ್ಕೆ ಆಗಲ್ವೇನೋ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಕಳೆದ 20 ದಿನಗಳಿಂದ ನೀರಿಲ್ಲದೆ ಏರಿಯಾ ಜನ ಪರದಾಡ್ತಿದ್ರು. ಈ ಬಗ್ಗೆ ಟಿವಿ9 ವರದಿ ಬಳಿಕ ಅಲರ್ಟ್ ಆದ ಸಿಬ್ಬಂದಿ ಮುತ್ಸಂದ್ರ ವಾರ್ಡ್ನಲ್ಲಿ ನೀರಿನ ಪೈಪ್ ಅಳವಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಏರಿಯಾದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ರೆ ಮತ್ತೊಂದು ಕಡೆ ಟ್ಯಾಂಕರ್ಗಳ ದಂಧೆ ನಡೀತಿದೆ. ಇದಕ್ಕೆಲ್ಲ ಯಾವಾಗ ಬ್ರೇಕ್ ಬೀಳುತ್ತೆ ನೋಡಬೇಕು. ಶಾಂತಮೂರ್ತಿ ಜೊತೆ ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.